ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ರಾಜು ಕ್ಷಮಿಸ್ರಿ, ನಂಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಮಾತಾಡೋಕ್ಕಾಗಲ್ಲ. ಸುಮ್ಮನೆ ಯಾಪರಿ ಫೋನ್ ಹಚ್ತೀರಿ ನೀವು? ಯಾರಿಗಾದ್ರೂ ಕೆಲಸ ಬೇಡ್ಬೇನ್ರಿ? ಏನ್ರಪ್ಪ. ರಾಜು ಪುರುಷ, 17 ನವೆಂಬರ್ 1992, 10 ಗಂಟೆ 30 ನಿಮಿಷ, ನೆಲಮಂಗದಲ್ಲಿ ಜನ, ಅಶ್ಲೇಷ ನಕ್ಷತ್ರ, ಕರ್ಕ ರಾಶಿ, ಧನುಲಗ್ನ. ನಾಗಮಂಗಲ ನೆಲಮಂಗಲ ಒಂದೇ ಆಟಿಟ್ಯೂಡಲ್ಲಿ ಬರುತ್ತೆ, ಒಂದೇ ಇದರಲ್ಲಿ ಬರುತ್ತೆ. ಏನು ಚಿಂತೆ ಮಾಡೋದಕ್ಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅಲ್ಲಾರಿ ಇಷ್ಟು ಕೆಟ್ಟದಾಗಿ ಜಾತಕ ಇಟ್ಕೊಂಡು ನನ್ನ ಜೀವ ತಿಂತೀರಪ್ಪ ನೀವು. ಒಂದು ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹದಲ್ಲಿ 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ರಿಂದ 24 ಇರಬೇಕು. ನೋಡಿ, ಧ್ವನಿ ಪೂರ್ಣ ಚೇಂಜ್ ಆಗಿದೆ ನಂದು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದರೆ 15 ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನ ಅವಸ್ಥೆ ಇದ್ರೆ 100ಕ್ಕೂ 100 ಒಳ್ಳೆಯ ಫಲವನ್ನು ಕೊಡುತ್ತೆ. ಆದರೆ ರಾಹು ಮತ್ತು ಕೇತು ಮತ್ತು ಉಚ್ಚ ಮತ್ತು ನೀಚ ಗ್ರಹಗಳಿಗೆ ಇದು ಅನ್ವಯ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾವೇಶ. ನೋಡಿ, 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50 ಅಂತ ಕರಿತೀವಿ ನಾವು. ಹೌದು, ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಯಾವ ರೀತಿ ಇದೆ ಗ್ರಹಗಳ ಸ್ಥಿತಿ ನೋಡಿ. ವಕ್ರಗತಿ ಪ್ಲಸ್ ಅಸ್ತಂಗತ, ನೀಚ ಕುಜ, ನೀಚ ರಾಹು, ನೀಚ ಕೇತು. ಇಲ್ಲ ಇವರೇ ರಾಜುವರ ಜಾತಕ ಬಹಳ ಕೆಟ್ಟಿದೆ ನಿಮ್ದು. ದಾಂಪತ್ಯ ಗ್ಯಾರಂಟಿ ಕೊಡಲ್ಲ ಬಿಡಿ, ನಾನು ಇಂಪಾಸಿಬಲ್. ಧನು ಲಗ್ನದ ಯೋಗಕಾರಕ ಗ್ರಹ ಧನು ಲಗ್ನದ ಯೋಗಕಾರಕ ಗ್ರಹ 1ನೇದೇ ಗುರು, 2ನೇದು ಕುಜ, 3ನೇದು ಬುಧ, 4ನೇದು ಸೂರ್ಯ, ತಾತ್ಕಾಲಿಕ ಮಿತ್ರ ಶನಿ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಚಂದ್ರ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು. ಚಂದ್ರ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳಾಗ್ತಾರೆ. ಶುಕ್ರ ನೋಡಿ 1ನೇ ಮನೆಯಲ್ಲಿ 10 ಡಿಗ್ರಿಯಲ್ಲಿ ಇದ್ದಾನೆ, 6ನೇ ಭಾವದ ಸ್ವಾಮಿ. ಇಲ್ಲ ಸರ್, ನಿಮ್ಮ ವ್ಯಕ್ತಿತ್ವ ಅಷ್ಟು ಹೇಳ್ಕೊಳ್ಳೋಷ್ಟು ಬೆಳೆಯೋದಿಲ್ಲ. ಸ್ವಲ್ಪ ಹೆಣ್ಣು ಮಕ್ಕಳ ಮೇಲೆ ವಿಪರೀತ ನಿಮಗೆ ಕಾಳಜಿ ಇರುತ್ತೆ. ಪ್ಲಸ್ ಹಣವನ್ನು ಬಹಳ ದುಂದು ವೆಚ್ಚ ಮಾಡ್ತೀರಿ, ಚಟಗಳಿಗೆ ಬಲಿಯಾಗ್ತೀರಿ, ಕೆಟ್ಟ ಚಟವನ್ನು ಕಲಿತೀರಿ. ರಾಜು ಅವರೇ, ಕೆಟ್ಟ ಚಟಕ್ಕೆ ಬಲಿಯಾಗ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗಿಲ್ಲ ಅಂದ್ರೆ ಮುಂದಾದರೂ ಆಗುವುದೇನು. ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರುವುದಿಲ್ಲ, ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ, ಒಳ್ಳೆ ವಿಚಾರಗಳು ಬೆಳೆಯುವುದಿಲ್ಲ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ, ಮೆಂಟಲಿ ಕೆಪಾಸಿಟಿ ಅಷ್ಟಿರೋದಿಲ್ಲ, ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ, ಆಸೆ ಆಕಾಂಕ್ಷೆಗಳು ಇಳಿಯೋದಿಲ್ಲ, ಒಳ್ಳೆ ಇಮೇಜ್ ಅಂಕರು ಬೆಳೆಯೋದಿಲ್ಲ, ಬುದ್ಧಿವಂತಿಕೆ ನಡೆಯೋದಿಲ್ಲ, ಗ್ರಾಸ್ಪಿಂಗ್ ಪವರ್ ಇರೋದಿಲ್ಲ, ಒಳ್ಳೆ ಟೇಸ್ಟನ್ನು ನೀವು ಹೊಂದಿರೋದಿಲ್ಲ, ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ಗೆ ಆಗಿರೋದಿಲ್ಲ ಅಂತ ಹೇಳ್ತಾರೆ. ಶುಕ್ರ ಕೆಟ್ಟದ್ದೇ ಮಾಡ್ತಾನೆ. ನೀವು ಹಣ ಲೂಸ್ ಮಾಡ್ಕೊತೀರಾ, ಹೆಣ್ಣನ್ನು ಲೂಸ್ ಮಾಡ್ಕೊತೀರಾ. ಹಣ ಹೆಣ್ಣು ಹಣ್ಣು ಹೆಣ್ಣು ಮಣ್ಣು ಈ ಮೂರಲ್ಲಿ ಒಂದು ಲಾಸ್ ಮಾಡ್ಕೊಂಡೇ ಮಾಡ್ಕೊತೀರಾ. ಅದರಲ್ಲಿ ಯಾವುದೇ ಸಂಶಯ ಬೇಡ.
ನೀವು ಶುಕ್ರ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ 6ನೇ ಭಾವದ ಸ್ವಾಮಿ ವಿರೋಧಿಯವನು. ವಿರೋಧಿ ಲಗ್ನದಲ್ಲಿ ಬಂದು ಕೂಡಬಾರ್ದು, ಒಳ್ಳೆಯದಲ್ಲ. ಶನಿ ಲೇಟು, ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟು. ಆದ್ರೆ ಶುಕ್ರ ಹಂಗಲ್ಲ, ಬಹಳ ಕ್ವಿಕ್. ಮೋಸ್ಟ್ ಡೇಂಜರಸ್. ನಾನು ಇದನ್ನು ನೋಡಿಲ್ಲ, ಯೋಗ ಯಾವುದಂತ ನೋಡಿಲ್ಲ, ಆಮೇಲೆ ನೋಡ್ತೀನಿ ಯೋಗನ. ನೋಡಿ, ಶನಿ 2ನೇ ಭಾವದಲ್ಲಿದ್ದಾನೆ. ಇಲ್ಲಿ ಅವನು 2 ಮತ್ತು 3ನೇ ಭಾವದ ಫಲವನ್ನು ಕೊಡ್ತಾನೆ ನಿಮಗೆ. ಹೌದು ನೋಡಿ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆಯಿಂದ ಜೀವನವನ್ನು ಸಾಗಿಸ್ತೀರಿ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ವ್ಯತ್ಯಾಸ ಇರುವುದಿಲ್ಲ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದಲ್ಲಿ ಸ್ವಚ್ಛಂದ ಮೆರೀತೀರಿ, ಹೊಂದಾಣಿಕೆಯ ಬದುಕಿನಲ್ಲಿ ಇಷ್ಟಪಡ್ತೀರಿ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಅದು ಅಲ್ಲದೆ ಇನಿಷಿಯಲಿ ವೆಲ್ ಸ್ಟಡಿ ಮಾಡಿರ್ತೀರಿ, ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ಅದೇ ರೀತಿ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ಪರಾಕ್ರಮಿಯಾಗಿರ್ತೀರಿ, ಆಟಗಳಲ್ಲಿ ರುಚಿಯನ್ನು ತೋರಿಸ್ತೀರಿ, ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ, ಹಾರ್ಡ್ ವರ್ಕರ್ ಆಗಿರ್ತೀರಿ. ಯಾವುದೇ ಕಾಂಪಿಟೇಷನ್ ಅಂತ ಬಂದರೂ 100% ಗೆಲುವನ್ನು ಸಾಧಿಸ್ತೀರಿ. ಬರವಣಿಗೆ ಹಾಗೂ ಸಾಹಿತ್ಯ ಮತ್ತು ಕಲೆಯಲ್ಲಿ ಬಹಳ ಮುಂದುವರೆದಿರ್ತೀರಿ. ಅದು ಅಲ್ಲದೆ ಮಾತಿನಲ್ಲಿ ವಚನತ್ವ ಇರುತ್ತೆ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಪ್ರಯತ್ನಶೀಲರಾಗಿರ್ತೀರಿ, ಕೋರ್ಟು ಕಚೇರಿಯಲ್ಲಿ ಬಹಳ ಗೆಲುವನ್ನು ಕಾಣ್ತೀರಿ, ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ. ಇದು 2 ಮತ್ತು 3ನೇ ಭಾವದ ಫಲ, ತಾತ್ಕಾಲಿಕ ಮಿತ್ರನಿಂದ ಪಡೆಯುವಂತಹ ಫಲ. ನೋಡಿ, ನೀಚ ಕೇತು 6ನೇ ಮನೆಯಲ್ಲಿ ಬರಬಾರ್ದ್ರಿ. ಕೇತು ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಐ ಆಮ್ ಟೆಲಿಂಗ್, ಮೋಸ್ಟ್ ಡೇಂಜರಸ್ ಅಂದ್ರೆ ಡೇಂಜರಸ್. ಬಹಳ ಡೇಂಜರಸ್. ವಿಪರೀತ ಕಷ್ಟಗಳನ್ನು ನೋಡ್ತೀರಿ, ಸಾಲವನ್ನು ಮಾಡ್ಕೋತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಓದ್ಕೋತಾರೆ, ಆರೋಗ್ಯದ ಸಮಸ್ಯೆ ಕಾಣುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲದಂಗಾಗುತ್ತೆ, ವಿವಾದಗಳಿಗೆ ಗುರಿ ಆಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ, ಎಲುಬು ಕೀಳುಗಳು ಮತ್ತು ಸ್ನಾಯು ಮತ್ತು ನರಗಳ ರೋಗಕ್ಕೆ ತುತ್ತಾದರೂ ಆಶ್ಚರ್ಯ ಪಡೋಗಿಲ್ಲ, ತಂದೆಯ ವ್ಯವಹಾರ ಕೆಟ್ಟು ಹೋಗುತ್ತೆ, ಕೆಟ್ಟ ಘಟನೆಗಳಲ್ಲಿ ಜೀವಕ್ಕೆ ಅಪಾಯ ಇದೆ, ಆಕ್ಸಿಡೆಂಟ್ ಅಲ್ಲಿ ಜೀವಕ್ಕೆ ಅಪಾಯ ಇದೆ, ರೋಗದಿಂದ ಜೀವಕ್ಕೆ ಅಪಾಯ ಇದೆ, ಜಗಳ ಹೊಡೆದಾಟದಲ್ಲಿ ರೋಗಕ್ಕೆ ಅಪಾಯ ಇದೆ, ಕೆಟ್ಟ ಸಮಯವನ್ನು ಕಾಣ್ತೀರಿ. ನಿಮ್ಮ ಹೆಂಡತಿಯ ತವರು ಮನೆ ಏನಿರೋದಿಲ್ಲ, ಅವ್ರಿಗೂ ನಿಮಗೂ ಒಂದಿನ ಆಗಿ ಬರ್ದಂಗೆ ವಿರೋಧಗಳಾಗಿ ಇರ್ತಾರೆ. ದಯವಿಟ್ಟು ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು ರಾಜು ಅವರೇ. ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ ನೀಚ ಭಂಗ ಆಗಿದೆ. ನೀಚ ಭಂಗ 8ನೇ ಮನೆಯಲ್ಲಿ ಆದ್ರೆ ವೇಸ್ಟ್. ಅದು ಇಲ್ಲ 5ನೇ ಭಾವದ ಫಲ ನಿಮಗೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಹೌದು, ಬಹಳ ಇಂಪಾರ್ಟೆಂಟ್ 5ನೇ ಭಾವದ ಫಲ. ಅಷ್ಟಮದಲ್ಲಿ ನೀಚ ಭಂಗ ಅಲ್ಲ, ಅಷ್ಟಮ ಕೆಟ್ಟ ಶತ್ರು ಸ್ಥಾನ. ಅದು 6 ತ್ರಿಕ್ ಸ್ಥಾನ, 8 ಕೆಟ್ಟ ಶತ್ರುಸ್ಥಾನ, 12 ಸಾವಿನ ಮನೆ ಅಂತ ಕರಿತೀವಿ ನಾವು. ಅಷ್ಟಮದಲ್ಲಿ 5ನೇ ಭಾವದ ಸ್ವಾಮಿ ನೀಚ ಭಂಗನಾದ್ರೆ ಏನಾಗುತ್ತೆ? ಎಜುಕೇಶನ್ ಅರ್ಧಂಬರ್ಧ ಆಗುತ್ತೆ, ದಾಂಪತ್ಯ ಹಾಳಾಗ್ಬೋದು, ಸೆಕ್ಸುವಲ್ ಲೈಫ್ ಸಂಪೂರ್ಣವಾಗಿ ನಾಶ ಆಗ್ಬೋದು, ಟ್ಯಾಲೆಂಟ್ ಬೆಳೆಯದೇ ಹೋಗ್ಬೋದು, ಪಾಪ್ಯುಲಾರಿಟಿ ಸಿಗದೆ ಹೋಗ್ಬೋದು, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು, ಯಾವುದೇ ರೀತಿ ಕಾಂಪಿಟೇಷನ್ ಅಲ್ಲಿ ಅಂದ್ರೆ ಕಷ್ಟಗಳನ್ನ ಎದುರಿಸೋಕ್ಕಾಗದೆ ಹೋಗ್ಬೋದು, ಸುಖ ಶಾಂತಿ ಸಿಗದೆ ಹೋಗ್ಬೋದು, ಕಷ್ಟಗಳ ಮುಡಿಯಲ್ಲೇ ಮಲಗಬಹುದು,
ಸಾಧನೆಗೆ ದಾರಿ ಸಿಗದೆ ಹೋಗ್ಬೋದು, ಒಳ್ಳೆ ಗುಣಗಳನ್ನು ಬೆಳೆಸ್ಕದೇ ಹೋಗ್ಬೋದು, ಪಬ್ಲಿಕ್ಕಲ್ಲಿ ಕೆಟ್ಟ ಹೆಸರು ತಗೋಬೋದು, ದಾಂಪತ್ಯದಲ್ಲಿ ಹಾಗೂ ಮಕ್ಕಳ ವಿಚಾರದಲ್ಲಿ ನೀವು ಮೋಸ ಹೋಗ್ಬೋದು ಅಂತ ಶಾಸ್ತ್ರ ಹೇಳ್ತಾ ಇದ್ದಾರೆ ರಾಜು ಅವರು. ಆ 29 ಡಿಗ್ರಿ ಇದಾನೆ, ನೀಚ ಇದಂತಾನೆ 100% ಫಲ ಕೊಡ್ತಾನೆ ಅವನು. ಇಲ್ಲಿ ನೋಡಿ, ನೀವು ಏನೇ ಹೇಳಿ, ನೀವು ಕುಜ ಮಾತ್ರ ನಿಮ್ಮನ್ನ ಡ್ಯಾಮೇಜ್ ಮಾಡ್ತಾನೆ, ಫಿಸಿಕಲಿ ವಿಪರೀತ ಡ್ಯಾಮೇಜ್ ಆಗ್ತೀರ ನೀವು. ನಾನು ಯಾಕೆ ನಿಮ್ಮ ದಾಂಪತ್ಯದ ವಿಚಾರದಲ್ಲಿ ಇಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ದಾಂಪತ್ಯದಲ್ಲಿ 2 ಭಾವ ನೋಡ್ಬೇಕು ನಾವು. ಯಾವ್ಯಾವ ನೋಡ್ಬೇಕು? ಒಂದು 5ನೇ ಭಾವ, ಇನ್ನೊಂದು 7ನೇ ಭಾವ. 7ನೇ ಭಾವದ ಸ್ವಾಮಿ ಅಸ್ತಂಗತ ಆಗಿದ್ದಾನೆ 12ನೇ ಮನೆಯಲ್ಲಿ, ಏನು ಮಾಡೋಕ್ಕಾಗಲ್ಲ ಇನ್ನು. 5ನೇ ಭಾವದ ಸ್ವಾಮಿ ನೀಚನಾಗಿದ್ದಾನೆ. ನೋಡಿ, ನೀವು ಮದುವೆ ಆದ್ರೂ 1 ವರ್ಷ ಮಾತ್ರ ಸಂಸಾರ, ಅದಾದ್ಮೇಲೆ ಮತ್ತು ನಿಮಗೆ ವನವಾಸ ಕಟ್ಟಿಟ್ಟ ಬುದ್ಧಿನೇ. ನಾ ಹೇಳ್ದಂಗೆ ನೀವು ಮಾಡ್ಕೊಂಡ್ರಿ 100% ಫಲ ಸಿಗುತ್ತೆ. ನೋಡಿ, 7ನೇ ಭಾವದ ಸ್ವಾಮಿ 12ನೇ ಮನೆಯಲ್ಲಿ ಅಸ್ತಂಗತ, 5ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ನೀಚ ಭಂಗ ಆಗಿದೆ ಬಿಡಿ, ಅದು ಹೋಗ್ಲಿ. ದಿಸ್ ಇಸ್ ಮೋಸ್ಟ್ ಡೇಂಜರಸ್ ರೀ. ನಾನು ಹೇಳಿದ್ದಂಗೂ ಮಾಡ್ಕೊಳ್ಳೇಬೇಕು, ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಸಂಸಾರನೇ ಆಗೋದಿಲ್ಲ, ನೆನ್ಪಿಟ್ಕೊಂಡ್ಬಿಡಿ ನೀವು. ಹೌದು, ಇಲ್ಲಿ ಚಂದ್ರ ವಿಪರೀತ ರಾಜಯೋಗ ಬಂದ, ಸ್ವಂತ ಮನೆಯಲ್ಲಿದ್ದಾನಲ್ಲ 8ನೇ ಮನೆಯಲ್ಲಿ, ಇದು ಓಕೆ. ವಿಪರೀತ ರಾಜಯೋಗ, ಎಕ್ಸ್ಟ್ರಾಆರ್ಡಿನರಿ ಯೋಗ, ಅಲ್ಟಿಮೇಟ್ ಯೋಗ, ಸೂಪರ್ ಯೋಗ, ಪ್ಯೂರ್ ಯೋಗ. ಯೋಗ ಅಂದ್ರೆ ವಿಪರೀತ ರಾಜಯೋಗ. ಅಸ್ಯೂಮ್ ದಟ್ 12 ವರ್ಷ ದಶೆ ಇದೆ ಅನ್ಕೊಳ್ಳಿ, ಒಂದು ಡಿವೈಡೆಡ್ ಬೈ 3 ಮಾಡ್ಕೊಳ್ಳಿ, 3 ವರ್ಷ ವಿಪರೀತ ಕಷ್ಟವನ್ನು ಅನುಭವಿಸ್ತಾನೆ. ಅನ್ಲಿಮಿಟೆಡ್ ಕಷ್ಟ ರೀ, ಯು ನೆವರ್ ಇಮ್ಯಾಜಿನ್ ಇಟ್ ಆಲ್. ಇನ್ನು 3 ವರ್ಷ ರಿಲ್ಯಾಕ್ಸೇಷನ್ ಆಗಿರ್ತಾನೆ. ಇನ್ನು 3 ವರ್ಷ ಅನ್ಲಿಮಿಟೆಡ್ ಲಾಭ ಅಂದ್ರೆ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಯಶಸ್ಸು, ಕೀರ್ತಿ, ಸಾಧನೆ, ಸಂಪತ್ತು, ಐಶ್ವರ್ಯ, ಕೀರ್ತಿ ಎಲ್ಲವನ್ನೂ ಈ 3 ವರ್ಷದಲ್ಲಿ ಪಡೆಯುವುದಲ್ಲದೆ ಮುಟ್ಟಿದ್ದಲ್ಲ ವಜ್ರವಿಡುರೆ, ನಡೆದಿದ್ದಲ್ಲ ಚಿನ್ನದ 4 ಇಯರ್ ಆಗುತ್ತೆ. 9 ವರ್ಷ ಒಂದು ದಶೆ ಇರುತ್ತೆ, ಗೊತ್ತು ನನಗೆ. ಸೊ ಚಂದ್ರ ಇಲ್ಲಿ ವಿಪರೀತ ರಾಜಯೋಗದಲ್ಲಿ ಬಂದ. ಬಟ್ ನೋಡಿ, ಇಲ್ಲಿ ಗುರು, ಓಕೆ, ಗುರು ಒಳ್ಳೆ ಸ್ಥಾನದಲ್ಲಿ ನಾವು ಒಪ್ಕೊಳ್ಳೋ ಮಾತೇ ಇಲ್ಲ ಅಂತಲ್ಲ. ನೋಡಿ, ಗುರು ಯಾರಿವನು? 1 ಮತ್ತು 4ನೇ ಭಾವದ ಸ್ವಾಮಿ 10ನೇ ಮನೆಯಲ್ಲಿದ್ದಾನೆ. ಈ 3 ಭಾವದ ಫಲ ಗುರು ಕೊಟ್ಟೇ ಕೊಡ್ತಾನೆ. ನೋಡಿ, ಇಲ್ಲಿ ಶುಕ್ರ ಶಾಂತಿ ನೀವು ಮಾಡಿದ್ದೇ ಕರೆ ಆದ್ರೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಬಹಳ ಸ್ಟ್ರಾಂಗ್ ಇರ್ತೀರಿ, ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರಿ, ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ, ಒಳ್ಳೆ ಇಮೇಜನ್ನು ಬೆಳೆಸ್ಕೋತೀರಿ, ಬುದ್ಧಿವಂತಿಕೆ ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದೋದಲ್ಲದೆ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ. ಇದು 1ನೇ ಭಾವದ ಫಲ. ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಮಾಡ್ಕೋತೀರಿ, ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ, ಮನೆಯ ಸ್ಥಿತಿಯನ್ನು ಬಹಳ ಎತ್ತಿಕೊಂಡು ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಒಳ್ಳೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡೋದಲ್ಲದೆ ದುಡ್ಡು, ಆಭರಣ, ವ್ಯವಹಾರಗಳನ್ನು ಖರೀದಿ ಮಾಡೋದಲ್ಲದೆ ಮನೆ ಹಾಗೂ ಶಾಪು, ತೋಟ, ಹೊಲ ಎಲ್ಲವನ್ನೂ ಖರೀದಿ ಮಾಡುವಷ್ಟು ಕೆಪಬಲ್ ನೀವು ಆಗಿರ್ತೀರಿ.
ಇದು 10ನೇ ಭಾವ, ಇದು 4ನೇ ಭಾವದ ಫಲ. ನೋಡಿ, ನೀವು ಮಾಡುವಂತ ಕೆಲಸದಲ್ಲಿ ನಿಮಗೆ ಕೆಲಸ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಕಾಣುತ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣುತ್ತೀರಿ, ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರ್ತೀರಿ, ಮಾಡುವಂತ ಕೆಲಸದಲ್ಲಿ ಒಳ್ಳೆ ಹೆಸರು ತಗೋತೀರಿ, ಮಾನ ಪ್ರತಿಷ್ಠೆ, ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಎಲ್ಲವನ್ನು ಪಡ್ಕೋತೀರಿ. ಇದು 10ನೇ ಭಾವದ ಫಲ. ನೋಡಿ, 1ನೇ ಭಾವದ ಸ್ವಾಮಿ ಹಾಗೂ 10ನೇ ಭಾವದ ಸ್ವಾಮಿ ಹಾಗೂ 4ನೇ ಭಾವದ ಸ್ವಾಮಿ 10ನೇ ಮನೆಯಲ್ಲಿ ಬಂದಿದ್ದಕ್ಕೆ ಇದನ್ನು ಕುಬೇರ ಯೋಗ ಅಂತ ಕರಿತೀವಿ. ನಿಮ್ಗೆ ಪ್ರಾಪರ್ಟಿ ಇದೆ, ನಿಮ್ಮ ತಂದೆಯಿಂದ ಬಂದಿರೋದು, ಇಲ್ಲ ತಾಯಿಯಿಂದ ಬಂದಿರಬೇಕು, ಇಲ್ಲ ಹೆಂಡತಿಯಿಂದ ಬರ್ಬೋದು, ಇಲ್ಲ ಮಕ್ಕಳಿಂದ ಬರ್ಬೋದು, ಇಲ್ಲ ಸ್ವಂತ ನೀವು ಗಳಿಸ್ಕೋಬಹುದು. ಸಂಪತ್ತು ಐಶ್ವರ್ಯ ಕೀರ್ತಿ ಇವು ಕಟ್ಟಿಟ್ಟ ಬುತ್ತಿ ನಿಮಗೆ ಗುರುವಿನಿಂದ ಸಿಗುವುದು. ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದೆಂದರೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಸ್ಥಾನ ಮಾನ ಯಶಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿಮ್ಮನ್ನು ಬಹಳ ಚಂದ ಕಾಪಾಡ್ತಾನೆ. ಯೋಗ ಸುದೆ ಅನ್ನೋ ಬುಕ್ಕಿನಲ್ಲಿ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಹೌದು ನೋಡಿ, ಇವನು 7ನೇ ಭಾವದ ಸ್ವಾಮಿ, 10ನೇ ಭಾವದ ಸ್ವಾಮಿ, ಇವನು 9ನೇ ಭಾವದ ಸ್ವಾಮಿ. ಈ 3 ಭಾವ ಕೆಡಬಾರ್ದ್ರಿ ನಿಜವಾಗ್ಲು. 10ನೇ ಭಾವ ಕವರ್ ಆಗಿಬಿಡ್ತು. 9ನೇ ಭಾವ ಒಳ್ಳೆ ಫ್ಯೂಚರ್ ಇರಲ್ಲ ನಿಮ್ಗೆ. 7ನೇ ಭಾವ ದಾಂಪತ್ಯ ಹಾಳಾಯ್ತು. ನಾನು ಒಪ್ಪನ ಹೇಳ್ತೀನಿ, ನೀವು ಬೇಜಾರು ಮಾಡಿಕೊಂಡ್ರೆ ಚಿಂತಿಲ್ಲ. ದಯವಿಟ್ಟು ನಾನು ಹೇಳುವ ಗ್ರಹಗಳ ಶಾಂತಿ ನೀವು ಮಾಡಿಕೊಂಡ್ರೆ ಜೀವನದಲ್ಲಿ ಬಹಳ ಸಕ್ಸಸ್ ಕಾಣ್ತೀರಿ. ಮಿಸ್ಟರ್ ರಾಜು, ಏನು ಮಾಡ್ರಿ, ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಸರಿ ಇದ್ರೆ ನಾನು ನಿಮ್ಗೆ ವಿಡಿಯೋ ಯಾವಾಗೋ ಮಾಡ್ತಿದ್ದೆ. ನೋಡಿ, ಈಗ 4ನೇ ಭಾವ ನೋಡಿದ ಶನಿ, ಅದಾದ್ಮೇಲೆ ಸೀದಾ 7ನೇ ಭಾವ ನೋಡಿದ, ಅದಾದ್ಮೇಲೆ ಸೀದಾ ನಿಮ್ಮ 11ನೇ ಭಾವ ನೋಡಿದ. 2ರಲ್ಲಿ ಒಳ್ಳೆ ವ್ಯವಹಾರ, 4ರಲ್ಲಿ ಒಳ್ಳೆ ಪ್ರಾಪರ್ಟಿ, ಅಷ್ಟಮದಲ್ಲಿ ಶತ್ರುನಾಶ, 9 11ರಲ್ಲಿ ಒಳ್ಳೆ ಲಾಭವನ್ನು ಕೊಡೋದಲ್ಲದೆ ಗುರು ಸೀದಾ ನಿಮ್ಮ 2ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ನಿಮ್ಮ 4ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 6ನೇ ಭಾವ ನೋಡ್ತಾನೆ. ಹೌದು, ಕಷ್ಟ ಏನಾದರೂ ಕಡಿಮೆ ಇದೆ ಅಂದ್ರೆ ಅದಕ್ಕೆ ಕಾರಣ ಗುರುನೇ. ಹೌದು, 100%. ಸೊ ದಯವಿಟ್ಟು ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಪ್ಲಸ್ ಸೂರ್ಯ ಬುಧ ಕುಜ 3 ಗ್ರಹಗಳ ಶಾಂತಿ ಆಗಬೇಕು. ಹೌದು, ಸೂರ್ಯ ಬುಧ ಕುಜ ಶಾಂತಿ. ನೋಡಿ, ನಿಮ್ದು ಅಶ್ಲೇಷ ನಕ್ಷತ್ರ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದು ಗಂಡ ಮೂಲ ನಕ್ಷತ್ರ ಇದೆ. ಆಕ್ಚುಲಿ ಟೋಟಲಿ 6 ಗಂಡ ಮೂಲ ನಕ್ಷತ್ರ ಇದೆ. 1ನೇದೇ ಬಂದು ರೇವತಿಯ 3 ಮತ್ತು 4ನೇ ಪಾದ, ಭಾರಿ ಕೆಟ್ಟ ನಕ್ಷತ್ರ. ಅಶ್ವಿನಿಯ 1 ಮತ್ತು 2ನೇ ಪಾದ, ಭಾರಿ ಕೆಟ್ಟ ನಕ್ಷತ್ರ. ಅದು ಅಲ್ಲದೆ ಮೂಲಾದ 1 ಮತ್ತು 2ನೇ ಪಾದ ಭಾರಿ ಕೆಟ್ಟ. ಜ್ಯೇಷ್ಠಾದ 4 ಪಾದಗಳು, ಮಗಾದ 4 ಪಾದಗಳು, ಅಶ್ಲೇಷಾದ 4 ಪಾದಗಳು ಗಂಡು ಮೂಲ ನಕ್ಷತ್ರ ಅಂತ ಕರಿತೀವಿ. ಬಹಳ ಕೆಟ್ಟ ನಕ್ಷತ್ರ. ದಯವಿಟ್ಟು ನಾ ಫಸ್ಟ್ ನೀವು ಮಾಡ್ಕೋಬೇಕಾಗಿದ್ದೆ ಗೋಮುಖ ಪ್ರಸವ ಪೂಜೆ, 1ನೇದು. 2ನೇದು ನಾಗ ಪ್ರತಿಷ್ಠಾಪನೆ, 3ನೇದು ಸೂರ್ಯ ಮತ್ತು ಬುಧ ಮತ್ತು ಕುಜ ಶಾಂತಿ, ಪ್ಲಸ್ ಆಕಳದಾನ. ಇವೆಲ್ಲ ಆಗ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಇವೆಲ್ಲ ಆಗ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ, ನಾಗ ಪ್ರತಿಷ್ಠಾಪನೆ, ಸೂರ್ಯ ಮತ್ತು ಬುಧ ಕುಜ ಶಾಂತಿ, ಪ್ಲಸ್ ಯಾರು ನೀವು ಹೋಮ ಮಾಡಿರ್ತಾರೋ ಆ ಭಟ್ಟಿಗೆ ಆಕಳ ದಾನ ಮಾಡೋದ್ರಿಂದ ಎಷ್ಟೋ ರಿಲ್ಯಾಕ್ಸೇಷನ್ ಆಗುತ್ತೆ. ಇದು ಮಾತ್ರ ನಾನು ಗ್ಯಾರಂಟಿ ಕೊಡಬಲ್ಲೆ. ನೋಡಿ, 1ನೇ ಮನೆ ಸ್ವಾಮಿ 6ರಲ್ಲಿದ್ದಾನೆ, 5ನೇ ಮನೆ ಸ್ವಾಮಿ ಅಷ್ಟಮದಲ್ಲಿದ್ದಾನೆ, 7ನೇ ಮನೆ ಸ್ವಾಮಿ ಓಕೆ, 9ನೇ ಮನೆ ಸ್ವಾಮಿ ಅಷ್ಟಮದಲ್ಲಿದ್ದಾನೆ. ದಾಂಪತ್ಯ ಬಹಳ ಕಷ್ಟ ಇದೆ ಇವ್ರೆ. ಶಾಂತಿ ಆಗುವವರೆಗೂ ನಿಮ್ಗೆ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಕ್ಲಿಕ್ ಆಗಲ್ಲ. ಸುಮ್ಮನೆ ಅನ್ನೆಸೆಸರಿ ರಿಸ್ಕ್ ತಗೋಬೇಡಿ. ಮೊದಲು ಪೂಜೆ ಮಾಡ್ಕೊಳ್ಳಿ ರಾಜು. ಅನ್ನೆಸೆಸರಿ ರಿಸ್ಕ್ ತಗೋಬೇಡಿ ರಾಜು ಅವರೇ. ಏನ್ ಮಾಡಲಿ ಸರ್,
ಮಾತಾಡೋಕ್ಕೆ ಬರಲ್ಲ ಅಂದ್ರೆ ನಾನು ಹೆಂಗೆ ಜ್ಯೋತಿಷ್ಯ ಹೇಳ್ಬೇಕು ಹೇಳಿ? ಈಗೂ ಕಷ್ಟಪಟ್ಟೇನೆ ಮಾತಾಡ್ತಾ ಇರೋದು ನಾನು. ಕೆಲಸಕ್ಕೇನು ತೊಂದರೆ ಇಲ್ಲ, ಆರಾಮಾಗಿ ದುಡ್ಕೋತೀರ. ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ, ಬುಧ 2ನೇ ಮನೆಯಲ್ಲಿದ್ದಾನೆ, 7ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿದ್ದಾನೆ, ಸೂರ್ಯ ಲಾಭದಲ್ಲಿದ್ದಾನೆ. ಕೆಲಸಕ್ಕೇನು ತೊಂದರೆ ಇಲ್ಲ. ಆದರೆ ಪರ್ಸ್ನಲ್ ಲೈಫ್ ಐ ಡೋಂಟ್ ಮೈಂಡ್. ಐ ಡೋಂಟ್ ಥಿಂಕ್ ಸೊ ಯು ವಿಲ್ ಬಿ ಸಕ್ಸಸ್ ಇನ್ ಪರ್ಸ್ನಲ್ ಲೈಫ್. ಇಂಪಾಸಿಬಲ್. ಸೂರ್ಯ ದಶೆ ನಡೀತಾ ಇದೆ. ಸೂರ್ಯ ಅಲ್ಲ, ಅವನು ಅಷ್ಟಲ್ಲಿದ್ರೂ ಏನಿಲ್ಲ, ಬಟ್ ಬುಧ ಅಸ್ತಂಗತ ಆಗಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಸೂರ್ಯ 9ನೇ ಮನೆ ಸ್ವಾಮಿ ಅಲ್ವಾ. ಸೊ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಫಸ್ಟು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಸೂರ್ಯ ಮತ್ತು ಬುಧ ಮತ್ತು ಕುಜ ಶಾಂತಿ ಮಾಡ್ಕೊಳ್ಳಿ, ಆಕಳ ದಾನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬೇಕು, ನಮ್ದು ಲೇಟ್ ಆಗಿದೆ. ಯಾಕಂದ್ರೆ ಮಾತಾಡೋಕ್ಕೆ ಬರಲ್ಲ ಅಂದ್ರೆ ನಾನು ಏನು ಜ್ಯೋತಿಷ್ಯ ಹೇಳಬೇಕು ಹೇಳಿ? ಥ್ರೋಟ್ ಇನ್ಫೆಕ್ಷನ್ ಆದ್ರೆ ನಾನು ಏನು ಜ್ಯೋತಿಷ್ಯ ಹೇಳಿ? ಈಗಲೂ ಕಷ್ಟಪಟ್ಟೆ ಮಾತಾಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.